ರುಕ್ಮಿಣಿ ಸ್ವಾಮಿ, ಆಶ್ಚರ್ಯ ಪರಮಾಶ್ಚರ್ಯವಾಯಿತು. ಯಾಕಾಗಿ? ಮಾನಿನಿ ರುಕ್ಮಿಣಿ ಏನು ಕಾರಣ ಬಂದೆ ನೀನತಿದು ಗುಡದಿಂದ ಸಾನುರಾಗದಿ ಬಂದು ನನಗೆ ವಂದಿಸಿಕೊಳ್ಳುತ್ತಾ ಇರುವೆ. ಹೌದು, ಗಂಡನಿಗೆ ಹೆಂಡತಿಯಾದವಳು ವಂದಿಸಿಕೊಳ್ಳುವುದದು ವಿಶೇಷ ಅಲ್ಲ. ಅಲ್ವೇ? ಆದ್ರೆ ನೀನು ಯಾವತ್ತು ಗಂಡನ ಬಳಿ ಬರುವಾಗ ನಗು ನಗುತ್ತಾ ಆ ಬರುವಾಗ ನಿನ್ನ ಮುಖ ನೋಡುವುದೇ ಒಂದು ಚಂದ. ಓಹೋ, ಹೌದು. ಹಾಗೆಂದು ಈ ದುಗುಡ ಭಾವದಿಂದ ನಿನ್ನ ಮುಖವನ್ನು ನೋಡುವುದಕ್ಕೇನು ಚಂದ ಇಲ್ಲ ಅಂತಲ್ಲ, ಮತ್ತೆ ಸಿಟ್ಟು ಬಂದರೂ ಚಂದವೇ, ಕೊರತೆ ಅನ್ನೋದು ಇಲ್ಲ. ಓಹೋ, ಹಾಗಾಗಿ ಯಾಕೆ ಹೀಗೆ ಬಂದೆ? ಜೊತೆಯಲ್ಲಿ ತರಳ ಮನ್ಮಥನನ್ನು ಸಭೆಗೆ ಕರೆದುಕೊಂಡು ಬಂದೆ. ಹೌದು, ಏನೋ ಒಂದು ಕಾರಣ ಕಾರ್ಯಗಳಿಲ್ಲದೆ ನೀನು ಆಗಮಿಸುವವಳಲ್ಲ. ಏನು ಬಂದೆ ಹೇಳು. ಸ್ವಾಮಿ, ಮಗದೊಮ್ಮೆ ವಂದಿಸಿಕೊಂಡಿದ್ದೇನೆ. ಈಗ ಸಮಾಧಾನ ಆಯ್ತು. ಯಾಕೆ? ಹಾಗೆ ಬಂದಾಗ ನಿನ್ನ ಮುಖವನ್ನು ನೋಡುವುದಕ್ಕಿಂತ ನನ್ನ ಮುಂದೆ ಬಂದು ನಿಂತಾಗ ಅದೆಲ್ಲವೂ ಕರಗಿ ಹೋದಾಗೆ ಮುಖದಲ್ಲಿ ನಗು ಪ್ರಾರಂಭ ಆಯ್ತು. ನಗು ಮೂಡ್ಲಿಕ್ಕೆ ಕಾರಣ ಇದೆ ಸ್ವಾಮಿ. ನಿನ್ನ ಮುಖದಲ್ಲಿ ನಗು ಮೂಡುವುದಕ್ಕೆ ಕಾರಣ ಯಾರು? ಕಾರಣ ನೀವೇ. ಹೇಗೆ ಗೊತ್ತೇ? ಹೇಗೆ? ಕೋಪದಿಂದಲೇ ಬಂದವಳು. ಹೌದು. ನಿಮ್ಮ ಈ ಚಂದದ ನಗುಮುಖವನ್ನು ನೋಡಿದ ಮೇಲೆ ಕೋಪವೆಲ್ಲ ಕರಗಿ ಹೋಯ್ತು ಸ್ವಾಮಿ. ಹೌದಾ? ನಾನು ಒಂದೊಂದು ದಿನ ಹೇಳಿದ್ದೇನೆ. ಹೇಗೆ? ಮನೆಯಲ್ಲಿ ಯಾವತ್ತು ಎಂತ ಕಠಿಣ ಸಂದರ್ಭವೇ ಇರಲಿ ಆ ಪ್ರಸಂಗದಲ್ಲಿ ನಾವು ನಗುವುದಕ್ಕೆ ಪ್ರಾರಂಭ ಮಾಡಬೇಕು. ಅಲ್ವೇ? ಹೆಂಡತಿಯ ಮುಖದಲ್ಲಿ ನಗು ಇಲ್ಲವೋ ನಗಬೇಕು, ಗಂಡನ ಮುಖದಲ್ಲಿ ನಗು ಇಲ್ಲವೋ ಹೆಂಡತಿ ನಗಬೇಕು, ನಗಿಸ್ಬೇಕು. ಅಲ್ವೇ? ಹೌದು. ಹಾಗಾದ್ರೆ ಅದು ಸಿಟ್ಟು ಏನಿದ್ರು ಅದು ಆಮೇಲೆ. ಹೌದು. ಸಿಟ್ಟಿನ ಗುಟ್ಟನ್ನು ಏನಿದ್ರು ಅದನ್ನು ಮತ್ತೆ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಗಂಡ ಹೆಣ್ಣಿನ ಜಗಳ ಉಂಡು ಮಲಗುವ ತನಕ. ಹಾಗೆಂದು ಕಾರ್ಯ ಕಾರಣಗಳಿಲ್ಲದೆ ಈ ಸಿಟ್ಟು ನಿನ್ನಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಇದೆ ಸ್ವಾಮಿ. ಸಿಟ್ಟು ಹೋದರು ಚಿಂತೆಯೊಂದು ಉಳಿದಿದೆ. ಈಗ ನಾನು ಇಷ್ಟು ಮಾತಾಡಿದ ಕಾರಣ ಚಿಂತೆ. ಆ ಚಿಂತೆ ಯಾಕೆ ಉಂಟಾಯ್ತು? ಚಿಂತೆಗೆ ಕಾರಣ ಪ್ರಾರಂಭ ಆಯ್ತು. ಕಾರಣ ಇದೆ. ಅದು ಪ್ರಾರಂಭ ಆದದ್ದು ನಮ್ಮ ಪ್ರೀತಿಯ ಮಗನಾದ ಮನ್ಮಥನಿಂದ. ಸಾಂಸಾರಿಕ ಅಂತ ಹೇಳಿದ ಮೇಲೆ ಚಿಂತೆ ಇಲ್ಲದವರು ಯಾರೂ ಇಲ್ಲ. ಹೌದಲ್ಲ? ಅನುಗಾಲವು ಚಿಂತೆ ಅಲ್ವೇ? ಅದನ್ನು ನಾವು ಆ ಚಿಂತೆಯ ಮಧ್ಯದಲ್ಲಿಯೇ ನಾವು ಒಂದು ಸಂತೋಷವನ್ನು ಹುಡುಕಿಕೊಳ್ಳುವುದು. ಹೌದು. ಹಾಗೆಂತ ಚಿಂತೆಯನ್ನೇ ನಾವು ಪರಿಸಿಕೊಳ್ಳಬಾರದು. ಹೌದು. ಆ ಚಿಂತೆಯನ್ನು ಓಡಿಸುವುದಕ್ಕೆ ನಮ್ಮಲ್ಲೇ ಉಂಟು ನಾವೇ ಕಾಣಬೇಕು. ಅಸ್ತ್ರಗಳು ನಮ್ಮಲ್ಲೇ ಉಂಟು. ಹೌದು. ಪರಿಹಾರ ಮಾಡಿದ್ರೆ ಆಯ್ತು. ಆದರೆ ನಮ್ಮ ಮಗನ ಚಿಂತೆ ಏನು ಗೊತ್ತೇ? ಮಗನ ಬಗ್ಗೆ ಚಿಂತೆ. ಮಗನ ಚಿಂತೆ ಅಲ್ಲ, ಮಗನ ಬಗ್ಗೆ ಚಿಂತೆ. ಮಗನ ಬಗ್ಗೆ ಚಿಂತೆ ಯಾಕೆ ಉಂಟಾಯ್ತು ಸ್ವಾಮಿ? ಈಗ ನಮ್ಮ ಮಗ ಮನ್ಮಥನ ರೂಪದಲ್ಲಿ ಕಡಿಮೆಯೋ ಇಲ್ಲ, ವಿದ್ಯೆಯಲ್ಲಿ ಕಡಿಮೆಯೋ ಇಲ್ಲ, ಹಾಗೆಂದು ಅವನಿಗೆ ಕೊರತೆ ಇಲ್ಲ ಅಂತ ಆಯ್ತು. ಸ್ವಾಮಿ, ಕೊರತೆ ಇದೆ. ಯಾವುದರಲ್ಲಿ? ಮಗನು ಸರಿಯಾಗಿ ಗಮನಿಸಿದರೆ ಪ್ರಾಯಪ್ರಬುದ್ಧನಾಗಿದ್ದಾನೆ. ಅದು ಕೊರತೆ ಅಲ್ಲ, ಬೆಳವಣಿಗೆ. ಹೌದು, ಅದು ಕೊರತೆ ಅಲ್ಲ. ಮಕ್ಕಳಾದವರನ್ನು ನಾವು ಪಾಲನೆ ಮಾಡ್ತೇವೆ. ಯಾಕೆ? ಅವರ ಆರೋಗ್ಯ ಉತ್ತಮವಾಗಿರಲಿ, ಆದಷ್ಟು ಬೇಗ ತಂದೆ ತಾಯಿಗಳನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಭಗವಂತನು ಕರುಣಿಸಲಿ. ತಂದೆ ತಾಯಿಗಳು ಯಾವತ್ತೂ ಬೇಡಿಕೊಳ್ಳುವುದು ಮಕ್ಕಳನ್ನು ಆ ರೀತಿಯಲ್ಲಿ ಪೋಷಿಸುವುದು. ಹೌದಲ್ಲ? ಹಾಗಾಗಿ ನಮ್ಮ ಮಗ ಮನ್ಮಥ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ, ಆರೋಗ್ಯವಂತನಾಗಿದ್ದಾನೆ, ವಿದ್ಯಾವಂತನಾಗಿದ್ದಾನೆ. ಸ್ವಾಮಿ, ಅವನ ಬಗ್ಗೆ ಚಿಂತೆ ಏನು ಗೊತ್ತೇ? ಮಗನು ಪ್ರಾಯಕ್ಕೆ ಬಂದಿದ್ದಾನೆ. 16 ವರ್ಷ ಕಳೆದು 17ಕ್ಕೆ ಕಾಲಿಟ್ಟಿದ್ದಾನೆ. ಅದು ಒಂದು ವರ್ಷ ಆದ 18 ಆಗ್ತದೆ ಸ್ವಾಮಿ. ಈಗ 16 ಹೋದಾಗ ಹೆಚ್ಚು ಆಗ್ತದೆ. ಹೌದು. ಆದರೆ ಅದು ಆ ಸಮಯದಲ್ಲಿ ಅವರಿಗೊಂದು ಚಂದದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರೆ ಹೇಗೆ? ಅದು ನಮ್ಮ ಕರ್ತವ್ಯವೂ ಅಲ್ವೇ ಸ್ವಾಮಿ? ತರಳ ಮನ್ಮಥನ ಬಗ್ಗೆ ಚಿಂತೆ ಅಲ್ಲ, ಅದು ಮದುವೆ ಮಾಡಬೇಕೆನ್ನುವಂತಹ ಚಿಂತೆ ನಿನಗೆ. ಹೌದು.
ಮತ್ತೆ ಮಕ್ಕಳನ್ನು ಮದುವೆ ಮಾಡಿಸದೆ ಹಾಗೆ ಬಿಟ್ಟರೆ ಅವರಿಗೂ ಚಿಂತೆ ಆರಂಭ ಆಗ್ತದೆ. ಮತ್ತೆ ತಂದೆ ತಾಯಿಗಳು ಯೋಚನೆ ಇಲ್ಲ, ಹಾಗಾಗಿ ನಾವೇ ಒಂದು ಹುಡುಕಿ ಮದುವೆ ಮಾಡಬೇಕೆಂಬ ಆ ಮಟ್ಟಿಗೆ ಹೋಗಬಾರದು. ಹೌದಲ್ಲ? ಹಾಗಾಗಿ ನಿನ್ನ ಆಸೆ ಏನು? ತರಳ ಮನ್ಮಥನಿಗೆ ಒಂದು ಆದಷ್ಟು ಬೇಗ ಒಂದು ಮದುವೆಯನ್ನು ಮಾಡಬೇಕು. ಹೌದು, ಆ ವಿಚಾರವಾಗಿ ನಿಮ್ಮ ಬಳಿಗೆ ಬಂದವನಿದ್ದೇನೆ. ನಿನ್ನಲ್ಲಿರುವ ಆ ಚಿಂತೆಯನ್ನು ಬಿಟ್ಟು ಬಿಡು. ತರಳ ಮನ್ಮಥನಿಗೆ ತರಳಾಕ್ಷಿಯನ್ನು ಹುಡುಕಿ ಆದಷ್ಟು ಬೇಗ ಮದುವೆಯನ್ನು ನಾವು ಮಾಡೋಣ. ಆ ಮದುವೆಯ ಚಂದವನ್ನು ಕಣ್ಣು ತುಂಬ ಕಾಣೋಣ. ಸೊಸೆ ಆದಷ್ಟು ಬೇಗ ಒಬ್ಬಳು ಮನೆಗೆ ಬರಲಿ ಎನ್ನುವ ಹಾಗೆ ಬೇಡಿಕೊಳ್ಳೋಣ. ಮಗನ ಮದುವೆ ನಿರೀಕ್ಷೆಯಲ್ಲಿರುತ್ತೇನೆ ಸ್ವಾಮಿ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.